ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ. ಗೈಸ್, ನಾನಿದ್ದು ವಿಡಿಯೋ ಮಾಡಲಾ ಬೇಡವಾ ಬಿಕಾಸ್ ನನ್ನ ಒಂದು ಚಾನಲಲ್ಲಿ ನಾನು ಆವಾಗಲೇ ಹೇಳಿದ ರೀತಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ, ಇನ್ಫಾರ್ಮೇಟಿವ್ ವಿಡಿಯೋ ಅಷ್ಟು ಓಡಲ್ಲ. ಬಟ್ ಆದರೂ ಇದೊಂದನ್ನು ಮಾಡ್ತೀನಿ ಗೈಸ್. ಏನಂತ ಅಂದರೆ ಹೆಪಟೈಟಿಸ್ ಬಿ ಬಗ್ಗೆ ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ನೀವು ಹಾಸ್ಪಿಟಲ್ಗೆ ಹೋದಾಗ ಏನಾದ್ರು ಬ್ಲಡ್ ಚೆಕಪ್ ಮಾಡಿಸಿ ಅಂತ ಡಾಕ್ಟರ್ ಬರ್ಕೊಟ್ಟಾಗ ತುಂಬ ಜನಕ್ಕೆ ಗೊತ್ತಾಗುತ್ತೆ ಲಿವರ್ ಜಾಂಡಿಸ್ ಇದೆ, ಹೆಪಟೈಟಿಸ್ ಬಿ ಇದೆ, HbS-AG ಪಾಸಿಟಿವ್ ಇದೆ, ಲಿವರ್ ಜಾಂಡಿಸ್ ಇದೆ. ಈ ಮೂರಲ್ಲೊಂದು ಹೇಳ್ತಾರೆ ಗೈಸ್ ಡಾಕ್ಟರ್, ಇದೆ ನಿಮಗೆ, ಇದು ಹೋಗಲ್ಲ, ಲೈಫ್ ಲಾಂಗ್ ನಿಮ್ಮ ಜೊತೆನೇ ಇರುತ್ತೆ ಅಂತ ಡಾಕ್ಟರ್ ನಿಮಗೆ ಹೇಳ್ತಾರೆ. ಯಾರಿಗೆಲ್ಲ ನನಗೆ ಗೊತ್ತಿರೋಂಗೆ ಒಂದಿಬ್ಬರದ್ದು ನನಗೆ ಗೊತ್ತಿದೆ ನನ್ನ ಸುತ್ತಮುತ್ತ. ಅಂದರೆ ಹೆಪಟೈಟಿಸ್ ಬಿ ಇದೆ ಅಂತ ಅಂದ್ಬಿಟ್ಟು ನೀವು ಒಂದು ಡೆಲಿವರಿಗೆ ಹೋದಾಗ ಹಾಸ್ಪಿಟಲಲ್ಲೋ ಅಥವಾ ಬೇರೆ ಏನಾದರೂ ಹೋದಾಗ ಹಾಸ್ಪಿಟಲ್ಗೆ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಹಾಸ್ಪಿಟಲಲ್ಲಿ ನಿಮಗೆ ಫಸ್ಟ್ ಆಪ್ರೇಷನ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡಲ್ಲ. ಅವ್ರು ಹೇಳ್ತಾರೆ ಎಲ್ಲ ಇನ್ಸ್ಟ್ರೂಮೆಂಟ್ ಇದ್ದು ಎಲ್ಲ ಇದ್ದರೆ ಲಾಸ್ಟಲ್ಲಿ ಮಾಡಿಕೊಡ್ತೀವಿ. ಏಕೆಂದರೆ ನಿಮಗೆ ಆಪ್ರೇಷನ್ ಮಾಡಾದಮೇಲೆ ಎಲ್ಲನೂ ಕ್ಲೀನಾಗಿ ಹೈಜಿನಿಕ್ಕಾಗಿ ವಾಶ್ ಮಾಡಬೇಕು, ಬಿಕಾಸ್ ಬೇರೆಯವರಿಗೆ ಸ್ಪ್ರೆಡ್ ಆಗುತ್ತೆ ಹೆಪಟೈಟಿಸ್ ಬಿ ಅಂತ ಹೇಳ್ತಾರೆ. ಇನ್ನು ಕೆಲವು ಹಾಸ್ಪಿಟಲ್ಗಳಲ್ಲಿ KR ನಗರ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾಡೋದೇ ಇಲ್ಲ, ಬೇರೆ ಪ್ರೈವೇಟಿಗೆ ಬರೀತಾರೆ. ಬಿಕಾಸ್ ತುಂಬ ಪೇಷಂಟ್ ಇರ್ತಾರೆ, ಕ್ಲೀನ್ ಮಾಡೋಕ್ಕಾಗಲ್ಲ, ಹಾಗಾಗಿ ಸ್ಪ್ರೆಡ್ ಆಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ನಾವು ಮಾಡಲ್ಲ, ಎಲ್ಲರೂ ಪ್ರೈವೇಟಲ್ಲಿ ತೋರಿಸ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಹೆಪಟೈಟಿಸ್ ಬಿ ಅಂದರೆ ಏನು ಅಂತ ಅನ್ನೋದನ್ನ ನಾನು ಫಸ್ಟ್ ಹೇಳ್ಬಿಡ್ತೀನಿ. ಲಿವರ್ ಇನ್ಫೆಕ್ಷನ್, ಲಿವರಲ್ಲಿ ಒಂದು ಇನ್ಫೆಕ್ಷನ್ ಆಗುತ್ತೆ, ಅದು ಲಿವರ್ ಜಾಂಡೀಸ್. ಅದು ಲೈಫ್ ಲಾಂಗ್ ಇರುತ್ತೆ. ಅದು ಹೇಗೆ ಅಂತ ಅಂದರೆ ಮುಂದೆ ಇನ್ ಫ್ಯೂಚರಲ್ಲಿ ನಿಮಗೆ ಇಮ್ಯುನಿಟಿ ಪವರ್ ಕಡಿಮೆ ಆದಾಗ ಅಥವಾ ನೀವು ಆಲ್ಕೋಹಾಲ್ ಡ್ರಿಂಕ್ಸ್ನ ಜಾಸ್ತಿ ತಗೋತಾ ಇದ್ದೀರಾ ಅಂತ ಅಂದಾಗ, ನಿಮಗೆ ಬೇರೆ ಹ್ಯಾಬಿಟ್ಸ್ ಎಲ್ಲ ಇದೆ ಅಂತ ಅಂದಾಗ ಲಿವರು ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಇಲ್ಲ ಸಿರೋಸಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಿರೋಸಿಸ್ ಆಗುತ್ತೆ, ಇಲ್ಲ ಲಿವರ್ ಜಾಂಡಿಸ್ ಆಗುತ್ತೆ, ಲಿವರ್ ಕ್ಯಾನ್ಸರ್ ಆಗುತ್ತೆ. ತುಂಬ ಜನಕ್ಕೆ ಇದು ಗೊತ್ತಿರಲ್ಲ, ಲಿವರ್ ಜಾಂಡಿಸ್ ಇದೆ ಬಟ್ ಅದೇನೂ ಆಗಲ್ಲ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತಿರ್ತೀರ. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ, ಅದಕ್ಕೆ ಏನು ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ. ಸಿರೋಸಿಸ್ ಅಂದರೆ ಲಿವರು ಫುಲ್ಲು ಡ್ರೈ ಆಗೋಗುತ್ತೆ ಗೈಸ್, ಅಂದರೆ ಲಿವರೇ ಒಣಗೋಗುತ್ತೆ. ಅದರಲ್ಲಿ 4 ಸ್ಟೇಜ್ ಇದೆ. ಸಿರೋಸಿಸ್ 1, 2, 3, 4 ಇದೆ. 3 ಮೇಲೆ ಹೋದರೆ ಏನೂ ಮಾಡೋಕ್ಕಾಗಲ್ಲ, ಮುಗಿತವ್ರದ್ದು ಲೈಫ್ ಅನ್ನೋದೇ ಅರ್ಥ. 1 ಇದ್ದರೆ ರಿವರ್ಸ್ ಮಾಡ್ಬೋದು ಲಿವರ್ನ, 1 or 2 ಹತ್ತತ್ರ ಹೋದ್ರೂ ಲಿವರ್ ರಿವರ್ಸ್ ಮಾಡ್ಬೋದು. ಅದು ಮೆಡಿಕೇಷನಿಂದ ಟ್ಯಾಬ್ಲೆಟ್ನ ತೊಗೊಂಡ್ರೆ ಲಿವರು ರಿವರ್ಸ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ. ಲೈಫ್ ಲಾಂಗ್ ಒಂದು 6 ಮಂತ್ಗೆ ಹೋಗಿ ಚೆಕ್ ಮಾಡಿಸ್ಕೋಬೇಕಷ್ಟೆ. 6 ಮಂತ್ಗೆ ಚೆಕಪ್ ಮಾಡಿಸ್ತಾ ಇರಬೇಕು, ಮಿಸ್ ಮಾಡಬಾರ್ದು. ಟ್ಯಾಬ್ಲೆಟ್ಸಲ್ಲಿ ರಿವರ್ಸ್ ಮಾಡ್ಬೋದು 1 or 2 ಇದ್ದರೆ. ಬಟ್ 3, 4 ಸ್ಟೇಜ್ಗೆ ಹೋದರೆ ಸಿರೋಸಿಸ್ಸು ಅವ್ರು ಬದುಕಲ್ಲ, ತುಂಬ ಕಷ್ಟ ಇರುತ್ತೆ. ಏನೇ ಆದ್ರೂ ತುಂಬ ಕಷ್ಟ ಇರುತ್ತೆ, ಲಿವರೇ ಫುಲ್ ಒಣಗೋಗಿರುತ್ತೆ ಗೈಸ್. ಇನ್ನು ಲಿವರ್ ಕ್ಯಾನ್ಸರ್ ಬಂದರೆ, ಕ್ಯಾನ್ಸರ್ ಬಗ್ಗೆ ನಿಮಗೆ ಗೊತ್ತಿದೆ ಎಷ್ಟು ಭಯಂಕರವಾದ ಒಂದು ಕಾಯಿಲೆ ಅಂತ ಅಂದ್ಬಿಟ್ಟು. ಹಾಗಾಗಿ ಲಿವರ್ ಕ್ಯಾನ್ಸರ್ ಬಂದರೆ ಇನ್ನು ಅವರ ಲೈಫ್ ಮುಗೀತು ಅಂತಲೇ. ಇಷ್ಟು ಭಯಂಕರವಾಗಿರುವಂಥ ಹೆಪಟೈಟಿಸ್ ಬಿ, ಹೆಪಟೈಟಿಸಲ್ಲೂ A ಇದೆ, C ಇದೆ, ಬಟ್ ಅವೆಲ್ಲ ಅಷ್ಟು ಡೇಂಜರ್ ಅಲ್ಲ ಗೈಸ್. ಬಟ್ ಹೆಪಟೈಟಿಸ್ ಬಿ ತುಂಬಾ ಡೇಂಜರ್. ಒಂದು ಸಲ ನಮ್ಮ ಬಾಡಿಗೆ ಬಂತು ಅಂದರೆ ಚಾನ್ಸೇ ಇಲ್ಲ ಅದು ಹೋಗೋಕ್ಕೆ, ಅದು ಹೋಗೋದೇ ಇಲ್ಲ. ಬಾಡಿಲಲ್ಲಿ ನಾವು ಬದುಕಿರೋವರೆಗೂ ಇರುತ್ತೆ. ದಯವಿಟ್ಟು ಹೆಪಟೈಟಿಸ್ ಬಿ ಯಾರಿಗೆಲ್ಲ ಇದೆ ನಿಮ್ಮ ಸುತ್ತಮುತ್ತಲಿರೋರು, ನಿಮ್ಮ ಫ್ಯಾಮಿಲಿಯವ್ರಿಗೆ ಇಮ್ಯುನೈಸೇಷನ್ ಮಾಡಿಸಿ ಆದಮೇಲೂ ಕೂಡ ಎವ್ರಿ 3 years ಬೂಸ್ಟರ್ನ ಹಾಕಿಸ್ಕೊಳ್ಳಿ. ಆದರೆ ಗೌರ್ಮೆಂಟಿಂದ ಇದ್ರ ಬಗ್ಗೆ ಜಾಸ್ತಿ ಏನು ಅಷ್ಟು ಸ್ಪ್ರೆಡ್ ಮಾಡ್ತಿದ್ದಾರಾ ಇಲ್ವಾ ಅನ್ನೋದು ನನಗಷ್ಟು ಗೊತ್ತಿಲ್ಲ. ಬಟ್ ಇದು ತುಂಬ ಡೇಂಜರಸ್, ನನಗೆ ಗೊತ್ತಿರೋ ಮಟ್ಟಿಗೆ ತುಂಬ ಡೇಂಜರಸ್. ಬಿಕಾಸ್ ನಾನು ಓದಿರೋದು ನರ್ಸಿಂಗ್, ಬಟ್ ನಂದು ಇಂಟರ್ನ್ಶಿಪ್ ಆಗಿಲ್ಲ. ಬಟ್ ನನಗೆ ಅದು ನರ್ಸಿಂಗಿಗೆ ನಾವು ಸ್ಟಾರ್ಟಿಂಗ್ ಸೇರಿದ ತಕ್ಷಣ ನಮ್ಗೆ ಹಾಕುವಂಥ ಇಮ್ಯುನೈಸೇಷನ್ನೇ ಹೆಪಟೈಟಿಸ್ ಬಿ, ಬೇರೆಯವರಿಂದ ಸ್ಪ್ರೆಡ್ ಆಗಬಾರ್ದು ಅಂತ. ಮೊದಲೆಲ್ಲ ಹೇಗಿತ್ತು ಅಂತ ಅಂದರೆ ಬ್ಲಡ್, ಈಗ ಅವರು ಹೆಪಟೈಟಿಸ್ ಬಿ ಇರ್ತಾರಲ್ವಾ ಗೈಸ್, ಸ್ಪ್ರೆಡ್ಡಿಂಗ್ ಆಮೇಲೆ ಹೇಳ್ತೀನಿ, ಈ ಥರ ಆಗುತ್ತೆ. ಅವರು ಹೆಪಟೈಟಿಸ್ ಬಿ ಇದ್ದರೆ ನೀವು ಇಮ್ಯುನೈಸೇಷನ್ ಹಾಕಿಸ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಮೇಯ್ನಾಗಿ ನಿಮ್ಮ ಒಂದು ನೆಗ್ಲಿಜೆನ್ಸಿಯಿಂದ ಮಕ್ಕಳಿಗೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಮಕ್ಕಳಿಗೆ ಮೇಯ್ನಾಗಿ ಇಮ್ಯುನೈಸೇಷನ್ ಹಾಕಿಸಿ. ಬಿಕಾಸ್ ಇವಾಗ ಒಂದು ಒಳ್ಳೇದೇನು ಅಂತ ಅಂದರೆ ಹುಟ್ಟಿದ ತಕ್ಷಣವೇ ಮರಿದಂಗೆ ಹಾಕೋದು ಹೆಪಟೈಟಿಸ್ ಬಿ ವ್ಯಾಕ್ಸಿನ್. ಬಿಕಾಸ್ ಬೇಗ ಸ್ಪ್ರೆಡ್ ಆಗುತ್ತೆ ಅಂತ ತಕ್ಷಣ BCG ಹೆಪಟೈಟಿಸ್ ಬಿ ಹಾಕ್ಬಿಡ್ತಾರೆ. ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಮಗುಗಾಗಿಲ್ಲ ಅಂದರೆ ಮರೀದೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಹಾಕಿಸಿ. ಬಟ್ ಹುಟ್ಟಿದಾಗ ಪಕ್ಕಾ ಹಾಕಿರ್ತಾರೆ ಗೈಸ್.
ಹೆಪಟೈಟಿಸ್ ಬಿ ಆದಮೇಲೂ ಕೂಡ ಫ್ಯಾಮಿಲಿಲಿ ಇದ್ದರೆ ಎವ್ರಿ 3-4 ಇಯರ್ಸ್ಗೊಂದು ಬೂಸ್ಟರ್ನ ಹಾಕಿಸ್ಕೊಳ್ಳಿ ಮರೀದಂಗೆ. ಬಟ್ ನಿಮಗೆ ಬಂದಮೇಲೆ ಸಫರ್ ಪಡಬೇಡಿ, ಅದು ಒಂದೇ ಹೇಳೋದು. ಹೆಪಟೈಟಿಸ್ ಬಿ ಹೇಗೆ ಬಂದಿದೆ, ಈಗ ಮನುಷ್ಯಂಗೆ ಹೇಗೆ ಬಂದಿದೆ, ಈಗ ಅವರ ತಾಯಿಗೆ ಏನಾದರೂ ಇದ್ದರೆ ಮಗುಗೆ ಬರುತ್ತೆ ಗೈಸ್. ಅಂದರೆ ತಾಯಿಗಿದ್ರೆ ಮಗುಗೆ ಬರುತ್ತೆ. ಮತ್ತು ಅವರು ಈಗ ಬೇರೆ ಪೇಷಂಟ್ ಹೆಪಟೈಟಿಸ್ ಬಿ ಇರೋ ಪೇಷಂಟು ನೀಡಲ್ಲಿ ತೊಗೊಂಡು ನಮ್ಮ ಬ್ಲಡ್ ಅವರ ಬ್ಲಡ್ ಕಾಂಟ್ಯಾಕ್ಟ್ ಆಯಿತು ಅಂದರೆ ನಮಗೆ ಬರುತ್ತೆ. ಅದನ್ನು ಬಿಟ್ಟು ಇವಾಗಿನ ಒಂದು ರಿಸರ್ಚ್ ಪ್ರಕಾರ ಹೆಪಟೈಟಿಸ್ ಬಿ ಇರುವಂಥ ವ್ಯಕ್ತಿ ಸ್ವೆಟ್ಟಿಂಗ್, ಅವರ ಬೆವರು, ಬಾಯಲ್ಲಿ ಬರುವಂಥ ಸಲೈವ, ಬಾಡಿ ಫ್ಲೂಯಿಡ್ ಏನಿದೆ ಅದರಿಂದನೂ ಕೂಡ ಹೆಪಟೈಟಿಸ್ ಬಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅಂತ. ಹಾಗಾಗಿ ಹೇಗೆ ಈ ಅವಾಗಿನ ಸಂಪ್ರದಾಯನೇ ಒಳ್ಳೆಯದು ಅನಿಸುತ್ತೆ. ಈ ಕೈ ಮುಗಿದು ವೆಲ್ಕಮ್ ಮಾಡೋದು, ಹೇಗಿದ್ದೀರಾ ಅಂತ ದೂರದಲ್ಲಿ ನಿಂತು ಕೇಳೋದು, ಇದೇ ಒಳ್ಳೆಯದು ಅನಿಸುತ್ತೆ. ಬಿಕಾಸ್ ಈ ಫಾರಿನ್ ಕಲ್ಚರ್ ಹಗ್ ಮಾಡೋದು, ಕೈ ಶೇಕ್ ಕೊಡೋದು, ಗೈಸ್ ಬಾಡಿ ಫ್ಲೂಯಿಡಿಂದ ಒಬ್ರಿಗೊಬ್ರು ಹರಡುತ್ತೆ ಅಂದರೆ ಅವ್ರಿಗೆ ಏನಿದೆ ಅನ್ನೋದು ಯಾರಿಗೆ ಗೊತ್ತಿರುತ್ತೆ. ಹಾಗಾಗಿ ನಮ್ಮ ಸಂಪ್ರದಾಯನೇ ಚೆಂದ ನಮಗೆ ಅಂತ ಅನಿಸುತ್ತೆ. ಇದೊಂದು. ಮತ್ತು ಬಾಡಿ ಮತ್ತು ಸೆಕ್ಷುವಲ್ ಕಾಂಟ್ಯಾಕ್ಟ್ ಅಂದರೆ ಇವಾಗ ಹಸ್ಬೆಂಡ್ಗೆ ಏನಾರು ಹೆಪಟೈಟಿಸ್ ಬಿ ಇದ್ದರೆ ವೈಫ್ಗೆ ಬರುತ್ತೆ, ಇಮ್ಯುನೈಸೇಷನ್ ಆಗಿಲ್ಲ ಅಂದರೆ. ಇಲ್ಲ ಅಂತ ಅಂದರೆ ಬೇರೆ ಏನಾದರೂ ಅಫೇರ್ಸ್ ಈ ಥರ ಇದ್ದು ಆ ಹೆಣ್ಣಿಗೆ ಏನಾದರೂ ಹೆಪಟೈಟಿಸ್ ಬಿ ಇದ್ದರೆ ಆ ಜೆಂಟ್ಸ್ಗೆ ಬರುತ್ತೆ, ಆ ಜೆಂಟ್ಸಿಂದ ಮನೆಯವ್ರಿಗೆ ಬರುತ್ತೆ, ಈ ಥರ ಎಲ್ಲ ಇರುತ್ತೆ. ಹಾಗಾಗಿ ಸೆಕ್ಸಿಂದ ಒಬ್ಬರು ಬ್ಲಡ್ ಇನ್ನೊಬ್ಬರು ಬ್ಲಡ್ ಕಾಂಟ್ಯಾಕ್ಟ್ ಆಗೋದ್ರಿಂದ, ಸ್ವೆಟ್ಟಿಂಗಿಂದ, ಈ ಥರದ್ರಿಂದೆಲ್ಲ ಬರುತ್ತೆ. ಬಟ್ ಊಟ ಅದರಿಂದೆಲ್ಲ ಏನು ಸ್ಪ್ರೆಡ್ ಆಗೋಲ್ಲ. ಅವ್ರ ತಟ್ಟೆಲ್ಲಿ ನಾವು ತೊಗೊಂಡು ಊಟ ಮಾಡ್ತಾಯಿದ್ವಿ ಅಂತ. ಬಟ್ ಸ್ವೆಟ್ಟಿಂಗಿಂದ ಸ್ಪ್ರೆಡ್ ಆಗುತ್ತೆ ಅಂತ ರೀಸೆಂಟ್ಲಿ ರಿಸರ್ಚ್ ಪ್ರಕಾರ ಗೊತ್ತಾಗಿದೆ. ಇಷ್ಟ ಆಗುತ್ತೆ. ಒಬ್ಬರು ಬ್ಲಡ್ ಒಬ್ರಿಗೆ ಕಾಂಟ್ಯಾಕ್ಟ್ ಯಾವತ್ತೂ ಹೋಗ್ಬಾರ್ದು. ಅವ್ರು ಆರೋಗ್ಯವಾಗಿಲ್ಲದೆ ಇರಲಿ, ಅವ್ರಿಗೆ ಬ್ಲಡ್ ಬರ್ತಿದೆ ಅಂದರೆ ನೀವು ಕೈಯಲ್ಲಿ ಮುಟ್ಬಿಟ್ಟು ಇಲ್ಲ ಬಾಯಿಗೆ ಹಾಕೋಬಿಡ್ಬೇಡಿ. ಯಾವಾಗಲೂ ತೆಗೆದು ಕೈನ ಬೆಳ್ಳನ್ನ ಒಬ್ಬೊಬ್ಬರು ಬಾಯಿಗೆ ಹಾಕೋಬಿಟ್ಟು ಇದು ಮಾಡಿ ಆ ಥರ ಎಲ್ಲ ಮಾಡಿಬಿಡಿ ಗೈಸ್. ಕಾಟನ್ ಏನಾದ್ರು ಯೂಸ್ ಮಾಡಿ. ನಿಮ್ಮ ಸ್ವಲ್ಪ ಕಟಿಂಗ್ ಏನಾದರೂ ಆಗಿದ್ದರೆ ಆ ಜಾಗನ ಅವ್ರ ಬ್ಲಡ್ ಹತ್ರ ಕಾಂಟ್ಯಾಕ್ಟ್ ಮಾಡಬೇಡಿ. ಸುಮ್ಮನೆ ಅವೆಲ್ಲ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಇನ್ನೊಂದೇನು ಅಂತ ಅಂದರೆ ಆವಾಗಲೇ ಹೇಳಿದೆ ಅಲ್ವಾ, ಹೇಗೆ ಬಂತು ಅನ್ನೋದು ಗೊತ್ತಾಯ್ತಲ್ವ, ಅದು ಪ್ರಾಬ್ಲಮ್ ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಅಂದರೆ ಹೆಪಟೈಟಿಸ್ ಬಿ ಇರೋರು ಏನು ಮಾಡಬೇಕು ಅಂದರೆ ಅದೇ ವೈಫ್ಗೆ ಇಮ್ಯುನೈಸೇಷನ್ ಮಾಡಿಸ್ಬೇಕು, ಮಕ್ಕಳಿಗೆ ಮಾಡಿಸ್ಬೇಕು, ಎವ್ರಿ 3-4 ಇಯರ್ಸ್ಗೆ ಬೂಸ್ಟರ್ನ ತೊಗೋಬೇಕು. ಆ ಥರ ಮೇಂಟೈನ್ ಮಾಡಬೇಕು. ಮತ್ತು ಎವ್ರಿ 6 ಮಂತ್ಗೆ ನೀವು ಹೆಪಟೈಟಿಸ್ ಬಿ ಇರೋರು ವಿಕ್ಟೋರಿಯಾದಲ್ಲಿ ಅದರದೇ ಆದ ಒಂದು ಬ್ರ್ಯಾಂಚ್ ಇದೆ ಗೈಸ್, ಅದರದೇ ಆದ ಒಂದು ಬ್ರ್ಯಾಂಚ್ ಇದೆ. ಅಲ್ಲಿ ಹೋಗಿ ಎವ್ರಿ 6 ಮಂತ್ಗೆ ಈಗ ಇದೆಯಾ ನಿಮಗೆ ಹೆಪಟೈಟಿಸ್ ಬಿ, HbS ಇದೆಯಾ, ನಿಮ್ಮ ಫ್ಯಾಮಿಲಿನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ತಕ್ಷಣ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿ, ಅಲ್ಲೇ ಒಂದು ಸೆಕ್ಷನ್ ಇದೆ, ಅಲ್ಲಿ ನಿಮಗೆ ವೈರಸ್ DNA ಚೆಕ್ ಮಾಡ್ತಾರೆ. ವೈರಸ್ ಎಷ್ಟಿದೆ, ಎಷ್ಟು ಆ್ಯಕ್ಟಿವ್ ಇದೆ, ಅದು ಎಷ್ಟು ಲಿವರ್ನ ಡ್ಯಾಮೇಜ್ ಮಾಡ್ತಿದೆ, ಅಥವಾ ಅದು ಸೈಲೆಂಟ್ ಆಗಿದೆಯಾ, ಲಿವರ್ ಹತ್ರ ಇನ್ನೂ ಏನೂ ಎಫೆಕ್ಟ್ ಆಗಿಲ್ವಾ, ಇಟ್ಸ್ ವೆರಿ ಗುಡ್. ಲಿವರ್ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತ ಅಂದರೆ ಒಳ್ಳೆಯದೇನೆ, ಇನ್ನು ಖುಷಿನೇ ಅಲ್ವಾ. ಎವ್ರಿ 6 ಮಂತ್ ಹೋಗಿ ತೋರಿಸ್ಕೊಳ್ಳಿ. ಬಿಕಾಸ್ ಲೈಫ್ನ ಶಾರ್ಟ್ ಮಾಡ್ಕೋಬೇಡಿ. ಬಿಕಾಸ್ ಸಾಯೋ ರೇಂಜ್ಗೆ ಹೋಗಿ ಸಾಯಬೇಡಿ ಯಾರೂ. ಹೆಪಟೈಟಿಸ್ ಬಿ ಇದೆ ಅಂತ ಅಂದಾಗ ಆಲ್ಕೋಹಾಲ್ಸ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ, ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ, ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡಿ. ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅದರದೇ ಒಂದು ಸೆಕ್ಷನ್ ಇದೆ, ದಯವಿಟ್ಟು ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಎವ್ರಿ 6 ಮಂತ್ಗೆ ನಿಮ್ಮ ಲಿವರ್ ಅನಾಲಿಸಿಸ್ ಮಾಡಿಸಿ, ಲಿವರ್ ಕಂಡೀಷನ್ ಹೇಗಿದೆ ಅಂತ ಎವ್ರಿ 6 ಮಂತ್ಗೆ ಚೆಕ್ ಮಾಡಿಸಿ. ಫಸ್ಟ್ ಸ್ಟೇಜ್ಗೆ ಏನಾದ್ರು ಹೋಗ್ತಿದೆ ಅಂದರೆ ಅವರು ರಿವರ್ಸ್ ಮಾಡ್ತಾರೆ. ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ನೀವು ಆರಾಮಾಗಿ ನಿಮ್ಮ ಲೈಫ್ ಸ್ಟೈಲ್ ಎಲ್ಲನೂ ಮೇಂಟೈನ್ ಮಾಡಿಕೊಂಡು ಆರಾಮಾಗಿ ಬದುಕ್ಬೋದು. ಏನೂ ಆಗಲ್ಲ, ಅಂಥದ್ದು ಏನೂ ಆಗಲ್ಲ. ಬಟ್ ಚೆಕ್ ಮಾಡಿಸಿ, ಎವ್ರಿ 6 ಮಂತ್ ಒನ್ಸ್ ಹೋಗಿ ನಿಮ್ಮ ಲಿವರ್ನ ಚೆಕ್ ಮಾಡಿಸಿ. ಮರೀದೇ ಇದನ್ನು ಮಾಡಿ, ಅಯ್ಯೋ ನನಗಿದೆ ಬಿಡು ಅದೇನಾಗಲ್ವಂತೆ ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡ್ಕೊಂಡು ನೀವಂತೂ ಇರಬೇಡಿ. ಬಿಕಾಸ್ ಒಳಗಡೆ ಏನಾಗ್ತಿದೆ ಅನ್ನೋದು ಗೊತ್ತಾಗಲ್ಲ. ಒಂಥರ ಹೆಪಟೈಟಿಸ್ ಬಿ ಲಿವರಲ್ಲಿರುವಂಥ ಇನ್ಫೆಕ್ಷನ್ ಒಂಥರ ಸೈಲೆಂಟ್ ಕಿಲ್ಲರ್ ಗೈಸ್. ಅದು ಸೈಲೆಂಟ್ ಅಂದರೆ ಸೈಲೆಂಟ್ ಕಿಲ್ಲರ್ಸ್. ನೀವು ಲಾಸ್ಟ್ ಸ್ಟೇಜ್ಗೆ ಹೋದ್ಮೇಲೆ ನಿಮಗೆ ಸಿಮ್ಟಮ್ಸ್ ಗೊತ್ತಾಗೋದು, ಅಲ್ಲಿವರೆಗೂ ಏನೂ ಸಿಮ್ಟಮ್ಸ್ ಗೊತ್ತಾಗಲ್ಲ. ಹಾಗಾಗಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಎವ್ರಿ 6 ಮಂತ್ ಹೋಗಿ ನಿಮ್ಮ ಲಿವರ್ನ ಚೆಕ್ ಮಾಡಿಸಿ. ಆರಾಮಾಗಿರಿ. ಹೆಪಟೈಟಿಸ್ ಬಿ ಇದ್ದರೆ ಏನೂ ಆಗಲ್ಲ. ಇಮ್ಯುನೈಸೇಷನ್ ಮಾಡಿಸಿದ್ರೆ ಫ್ಯಾಮಿಲಿಗೆ ಅವ್ರಿಗೂ ಕೂಡ ಏನೂ ಆಗಲ್ಲ. ನೀವು ಆರಾಮಾಗಿ ಬದುಕ್ಬೋದು. ನಿಮ್ಮ ಒಂದು ಸೆಕ್ಷುವಲ್ ಕಾಂಟ್ಯಾಕ್ಟ್ ಏನಿರುತ್ತೆ ಹಸ್ಬೆಂಡ್ ವೈಫ್ದು, ಸೇಫ್ಟಿನ ಯೂಸ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮಿಂದಾಗಿ ಬೇರೆ ವೈಫ್ಗಾಗಲಿ ಇಲ್ಲ ಹಸ್ಬೆಂಡ್ಗಾಗಲಿ ಸ್ಪ್ರೆಡ್ ಆಗಬಾರ್ದಲ್ವ. ಹಾಗಾಗಿ ಸೇಫ್ಟಿನ ಯೂಸ್ ಮಾಡ್ಕೊಳ್ಳಿ, ಹೆಲ್ದಿಯಾಗಿರಿ. ಇಷ್ಟನ್ನ ಹೇಳಬೇಕಾಗಿದ್ದು ಹೆಪಟೈಟಿಸ್ ಬಿ ಬಗ್ಗೆ ಗೈಸ್. ಇದು ಒಂಥರ ಇದೆ, ಬಟ್ ತುಂಬ ಸೀರಿಯಸ್ಸಾಗಿ ತೊಗೋಬೇಡಿ.
ಕೂಲಾಗಿ ಹ್ಯಾಂಡ್ಲ್ ಮಾಡಿ. ಇದೆ ತುಂಬ ಕೂಲಾಗಿರಬೇಡಿ, ತುಂಬ ಸೀರಿಯಸ್ಸಾಗಿ ತೊಗೊಳಕ್ಕೂ ಹೋಗಬೇಡಿ, ಆರಾಮಾಗಿ ಹ್ಯಾಂಡ್ಲ್ ಮಾಡಿ. ಅಂದರೆ ಚೆಕ್ ಮಾಡಿಸ್ಕೊಳ್ಳಿ, ಪ್ರೈವೇಟ್ಗೆ ಹೋಗಬೇಡಿ. ನನ್ನ ಪ್ರಕಾರ ಅಂದರೆ ತುಂಬ ರಿಚ್ ಇರೋರು ನನ್ನ ವಿಡಿಯೋನ ನೋಡ್ತಿದ್ರೆ ಪ್ರೈವೇಟಲ್ಲಿ ತೋರಿಸ್ಕೊಳ್ಳಿ. ನಿಮಗೆ ಫೈನಾನ್ಷಿಯಲಿ ಅನುಕೂಲ ಇದೆ ಅಂದರೆ ಪ್ರೈವೇಟಲ್ಲಿ ತೋರಿಸಿ ಆಗುತ್ತೆ ಅಂತ ಅಂದರೆ. ಬಟ್ ಫೈನಾನ್ಷಿಯಲಿ ಅನುಕೂಲ ಇಲ್ಲದೆ ಇರೋರು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಒಂದು ಸೆಕ್ಷನ್ ಇದೆ ಗಾಯ್ಸ್, ಲಿವರ್ಗೆ ಅಂತಲೇ ಒಂದು ದೊಡ್ಡ ಬಿಲ್ಡಿಂಗ್, ಲಿವರ್ ಟ್ರಾನ್ಸ್ಮಿಷನ್ ಬೇಕು. ಎಂತೆಂಥ ಇದೆ ಅಂದರೆ ಲಿವರ್ಗಾಗಿಯೇ ಒಂದು ಸೆಕ್ಷನ್ ಇದೆ. ಬಿಕಾಸ್ ವಿಕ್ಟೋರಿಯಾ ಹಾಸ್ಪಿಟ್ಲು ನೋಡಿದರೆ ಗೊತ್ತಾಗಿರುತ್ತೆ, ವಾಣಿ ವಿಳಾಸ ಅಲ್ಲಿದೆ. ಹೆರಿಗೆಗಾಗಲಿ, ಕಣ್ಣಿಗಾಗಲಿ, ಕಿವಿಗಾಗಲಿ ಪ್ರತಿಯೊಂದು. ಈ ಎಂಟಿಗೆ ಬೇಕಾ, ಗೈನಿಕಿಗೆ ಬೇಕಾ, ಇಲ್ಲ ಅಂತಂದರೆ ಯಾವ ಸ್ಪೆಷಲಿಸ್ಟ್ ಡಾಕ್ಟ್ರು ಬೇಕು, ನ್ಯೂರೋ ಬೇಕಾ, ನೆಫ್ರೋ ಬೇಕಾ, ಎಲ್ಲದಕ್ಕೂ ಒಂದೊಂದು ಬಿಲ್ಡಿಂಗ್ ಇದೆ. ನಿಜವಾಗ್ಲೂ ನೋಡಿದ್ರೆ ಕ್ಯಾನ್ಸರ್ಗೆ ಒಂದು ಬಿಲ್ಡಿಂಗು, ಎಲ್ಲದಕ್ಕೂ ಒಂದೊಂದು ಬಿಲ್ಡಿಂಗ್. ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅಷ್ಟು ಅನುಕೂಲಗಳಿದೆ, ಅದನ್ನು ಬಳಸ್ಕೊಳ್ಳಿ. ಅಲ್ಲಿಗೆ ಹೋಗಿ ತೋರಿಸಿ. ಏನು 6 ಮಂತಲ್ಲಿ 1 ದಿನ ಹೋದರೆ ಆಗುತ್ತೆ. ಏನು ಚೆಕಪ್ ಹೇಳಿರ್ತಾರೆ ಅದೆಲ್ಲ ರೇಷನ್ ಕಾರ್ಡ್ ಇದ್ದರೆ ನಿಮಗೆ ಫ್ರೀ ಆಗುತ್ತೆ ಅನ್ಕೋತೀನಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ನನಗೆ ಅದ್ರ ಬಿಲ್ಲಿಂಗ್ದೆಲ್ಲ ನಂಗೆ ಅಷ್ಟು ಐಡಿಯಾ ಇಲ್ಲ ಗೈಸ್, ಬಟ್ ನಾನು ಕೇಳ್ಪಟ್ಟಂಗೆ ವಿಕ್ಟೋರಿಯಾದಲ್ಲಿ ಒಂದು ಸೆಕ್ಷನ್ ಇದೆ. ಆ ಸೆಕ್ಷನ್ಗೆ ಹೋದರೆ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಬಿಕಾಸ್ ನಾನು ಈ ವಿಡಿಯೋನ ಮಾಡ್ತಿರೋ ಉದ್ದೇಶ ಒಂದೇ, ನನ್ನ ಸಬ್ಸ್ಕ್ರೈಬರ್ ಇನ್ನೊಬ್ರಿಗೆ ಹೇಳಿದ್ರೆ ಅವರಿಗೆ ಹೆಲ್ಪ್ ಆಗಲಿ. ಯಾರಾದರೂ ಒಬ್ರಿಗೆ ಹೆಲ್ಪ್ ಆದ್ರೂ ಆ ಪುಣ್ಯ ನಮಗೆ ಸಿಗಲಿ, ನನ್ನ ಮಕ್ಕಳಿಗೆ ಸಿಗಲಿ ಅನ್ನೋದಷ್ಟೇ. ಹೆಪಟೈಟಿಸ್ ಬಿ ಇರೋರು HPSCG ಪಾಸಿಟಿವ್ ಇದೆ ಅಂತ ಅಂದರೆ, ಲಿವರ್ ಜಾಂಡಿಸ್ ನಿಮಗೆ ಪರ್ಮನೆಂಟ್ ಆಗಿದೆ ಅಂತ ಡಾಕ್ಟ್ರ್ ಹೇಳಿದ್ರೆ ದಯವಿಟ್ಟು ಹೋಗಿ ಎವ್ರಿ 6 ಮಂತ್ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸ್ಕೊಳ್ಳಿ ಅಷ್ಟೇ. ಓಕೆ ಗೈಸ್, ಇದನ್ನು ಮಾಡಬೇಕಾಗಿತ್ತು. ನಂದು ಇನ್ಫಾರ್ಮೇಟಿವ್ ವಿಡಿಯೋ ಇದೆ ಅನಿಸುತ್ತೆ. ಇದೊಂದೇ, ಇನ್ನೇನು ಇನ್ಫಾರ್ಮೇಷನ್ ನಾನು ಕೊಡಲಿ. ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ. ಬಿಕಾಸ್ ಯೂಟ್ಯೂಬ್ ಅನ್ನೋದು ನಮ್ಮ ಒಂದು ಲೈಫ್ ಸ್ಟೈಲ್, ಇದನ್ನೇ ತೋರಿಸೋದು ನನಗೆ ಪರ್ಸ್ನಲಿ ಅಷ್ಟು ಇಷ್ಟ ಆಗಲ್ಲ. ಏನಾದರೂ ಒಂದು ಇನ್ಫಾರ್ಮೇಷನ್ನ ಕೊಟ್ಟಾಗ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅಂದರೆ ಅದನ್ನು ಮಾಡಬೇಕು ಅನ್ನೋದೇ ನನಗೆ ಆಸೆ. ಹಾಗಾಗಿ ಇದ್ರ ಬಗ್ಗೆ ನನಗೆ ಗೊತ್ತಿತ್ತು, ಹಾಗಾಗಿ ಈ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಯಾರಿಗೆಲ್ಲ ಯೂಸ್ಫುಲ್ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡಿ. ಭಯ ಪಡಬೇಡಿ. ಲೈಫ್ ಅನ್ನೋದು, ಆಯಸ್ಸು, ಆರೋಗ್ಯ ಅನ್ನೋದು ಅದು ದೇವ್ರು ಕೊಟ್ಟಿರೋದು. ಅದನ್ನು ನೀಟಾಗಿ ಕಾಪಾಡಿಕೊಂಡು ಇಲ್ಲಿ ಎಂಜಾಯ್ ಮಾಡಿ ಇದ್ದು ಹೋಗೋಣ. ಅಲ್ಲಿಗೆ ಯಾವತ್ತಿದ್ರು ಹೇಳಿದಾರಲ್ವ, ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಿನ್ನ ಮನೆ ಅಂತ. ಅದು ನಿಜಾನೇ ಕೂಡ. ಅಲ್ಲಿರೋದು ನಮ್ಮ ಮನೆ. ಇರೋಷ್ಟು ದಿನ ಎಲ್ಲರಿಗೂ ಒಳ್ಳೇದು ಬಯಸಿ, ಒಳ್ಳೆ ರೀತಿ ಬದುಕಿ, ಒಳ್ಳೆ ತಂದಿಂದಿರೋಣ ಅಷ್ಟೇ. ಓಕೆ ಗೈಸ್, ಇಲ್ಲಿಗೆ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಂದು ಒಂದು ಚಿಕ್ಕ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಮಾಡಬೇಕಾಗಿತ್ತು, ಹಾಗಾಗಿ ಮಾಡಿದೆ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.